ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಈ 30 ದಿನಗಳ ಸಾಮೂಹಿಕ ಆಕರ್ಷಣಾ ಕಾರ್ಯಕ್ರಮ, ಸಾಮೂಹಿಕ ಮಾಸ್ ಮ್ಯಾನಿಫೆಸ್ಟೇಷನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು 3ನೇ ದಿನ. ನಾವು ಬೆಂಗಳೂರಿನಲ್ಲಿ 500 ಜನ ಯಾರೆಲ್ಲ ಸುಖಮಯ ಶ್ರೀಮಂತರಾಗಬೇಕು ಅನ್ನೋ ಕನಸನ್ನ ಕಾಣ್ತಾ ಇದ್ದೀವಿ. ನಮ್ಮ ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಈ 4 ಕ್ಷೇತ್ರಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಂದ ಮತ್ತೆ ಕಷ್ಟಪಟ್ಕೊಂಡು ಹೊರಗಿನ ಪ್ರಪಂಚದಲ್ಲಿ ಒದ್ದಾಡಿ ಗುದ್ದಾಡಿ ಅದೇ ಸಮಸ್ಯೆಗಳನ್ನ ಎದುರಿಸ್ತಾ ಜೀವನ ಮಾಡೋದು ಬೇಡ. ಇನ್ನು ಮುಂದೆ ಖುಷಿಯಾಗಿ, ಆರಾಮಾಗಿ, ನೆಮ್ಮದಿಯಾಗಿ ಎಂಜಾಯ್ ಮಾಡ್ಕೊಂಡು ಜೀವನ ನಡೆಸಬೇಕು ಅಂತ ಯಾರೆಲ್ಲ ಆಸೆ ಇಟ್ಕೊಂಡಿದೀವಿ, ನಾವು ಒಂದು 500 ಜನ ಒಟ್ಟಿಗೆ ಸೇರಿ ಸುಖಮಯ ಶ್ರೀಮಂತಿಕೆನ ನಾವೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದಕ್ಕಾಗಿ ಈ ಕಾರ್ಯಕ್ರಮನ ನಾನು ಅಂದ್ಕೊಂಡಿದ್ದು, ಸಂಕಲ್ಪ ತಗೊಂಡಿದ್ದು. ಸೊ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಿಗೆ ಬಂದು ಅಲ್ಲಿ ಬಂದು ನಾವು ಫಲಿತಾಂಶಗಳನ್ನ ಆಕರ್ಷಿಸೋದಕ್ಕೆ ಪ್ರಯತ್ನ ಪಡೋದಲ್ಲ. ಈ 30 ದಿನ ನಾವೇನು ಒಟ್ಟಿಗೆ ಕಾಲ ಕಳೀತಾ ಇದ್ದೀವಿ, ಈ 30 ದಿನದಲ್ಲೇ ನಮಗೆ ಏನೆಲ್ಲ ಸಂಕಲ್ಪಗಳಿದೆ, ಏನೆಲ್ಲ ಆಸೆಗಳಿದೆ, ಏನೆಲ್ಲ ಸಮಸ್ಯೆಗಳಿದೆ, ಅದೆಲ್ಲತ್ರಿಂದ ನಾವು ಹೊರಗೆ ಬರಬೇಕು. ಆ 2 ದಿನ ನಾವೇನ್ ಬೆಂಗಳೂರಲ್ಲಿ ಸಿಗ್ತೀವಿ, ಅವತ್ತು ನಾವೆಲ್ಲ ಬಂದು ಒಟ್ಟಿಗೆ ನಮ್ಮ ಫಲಿತಾಂಶಗಳನ್ನ ಹಂಚ್ಕೋಬೇಕು, ನಮ್ಮ ಅನುಭವಗಳನ್ನ ಹಂಚ್ಕೋಬೇಕು, ನಮ್ಮ ಕಲಿಕೆಗಳನ್ನ ಹಂಚ್ಕೋಬೇಕು. ಈ ಸಾಮೂಹಿಕ ಆಶೀರ್ವಾದದ ಒಂದು ಮಹತ್ವವನ್ನ ನಾವೆಲ್ಲ ಒಬ್ಬರ ಜೊತೆ ಒಬ್ಬರು ಹಂಚ್ಕೊಂಡು ನಮ್ಗೆ ಏನೆಲ್ಲ ಅದ್ಭುತವಾದ ಫಲಿತಾಂಶಗಳು ಸಿಕ್ಕಿದೆ ಅದಕ್ಕೆಲ್ಲ ಸಂಭ್ರಮವನ್ನ ಆಚರಿಸಬೇಕು. ಇದೇ ಉದ್ದೇಶ. ಎಷ್ಟು ಜನಕ್ಕೆ ಈ ಉದ್ದೇಶ ಸ್ಪಷ್ಟವಾಗಿದೆ? ಸಿ ಅಂತ ಟೈಪ್ ಮಾಡಿ. ಸಿ ಫಾರ್ ಕ್ಲಿಯರ್. ಎಲ್ಲರಿಗೂ ಈ ಉದ್ದೇಶ ಸ್ಪಷ್ಟವಾಗಿದೆ ಅಲ್ವಾ? ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ನಾವು ಅದ್ಭುತವಾಗಿ ಭಾಗವಹಿಸೋದಲ್ಲ, ಈ 30 ದಿನ ನಾವೆಲ್ಲ ಒಟ್ಟಿಗೆ ಅದ್ಭುತವಾಗಿ ಭಾಗವಹಿಸಬೇಕು. ಅದಕ್ಕೆ ಪ್ರತಿದಿನ ನಾನು ಗ್ಯಾಲರಿ ವ್ಯೂ ಅಲ್ಲಿ ಹಾಕ್ತಾ ಇದ್ದೀನಿ, ಸೋ ದಟ್ ನಾವೆಲ್ಲ ಒಬ್ಬರ ಮುಖ ಒಬ್ಬರು ನೋಡಿರ್ಬೇಕು. ಅವತ್ತು ನಾವು ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮೆಲ್ಲರಿಗೂ ಒಬ್ಬರಿಗೆ ಒಬ್ಬರು ಗೊತ್ತಿರಬೇಕು. ಯಾಕಂದ್ರೆ ನಾವೆಲ್ಲ 500 ಜನ ಸುಖಮಯ ಶ್ರೀಮಂತರ ಸಂಘದ ಒಂದು ಅಡಿಪಾಯ. ಯಾವುದೇ ಒಂದು ಮನೆ ಕಟ್ಟಬೇಕು ಅಂದ್ರೆ ಮೊದಲು ನಾವು ಅಡಿಪಾಯ ಹಾಕ್ತಿವಿ, ಆಮೇಲೆ ದೊಡ್ಡ ಮನೆಯನ್ನ ಕಟ್ತೀವಿ. ಆ ರೀತಿ ಈ ಸುಖಮಯ ಶ್ರೀಮಂತರ ಸಂಘ ಅನ್ನೋದು ಇಡೀ ಕರ್ನಾಟಕ ಹರಡಬೇಕು. ಪ್ರತಿಯೊಂದು ಮನೆಯಲ್ಲೂ ನಮ್ಮ ಗುರುಗಳ ಒಂದು ಸಂಕಲ್ಪ, ಭಾರತದ ಪ್ರತಿಯೊಂದು ಮನೆಯಲ್ಲೂ ಆಕರ್ಷಣೆಯ ನಿಯಮ ಗೊತ್ತಿರಬೇಕು. ಎಲ್ಲರೂ ತಮ್ಮ ಸಮಸ್ಯೆಗಳಿಗೆ ಹೊರಗಡೆ ಹೋಗಿ ಕಿತ್ತಾಡೋದು, ಒದ್ದಾಡೋದು ಮಾಡದೆ ಅವರ ಒಳಗೆ ಹೋಗಿ ಹೀಲಿಂಗ್ ಮಾಡಬೇಕು, ಧ್ಯಾನ ಮಾಡಬೇಕು, EFT ಮಾಡಬೇಕು, ಇನ್ನು ಏನೇನೆಲ್ಲ ಪ್ರಕ್ರಿಯೆಗಳನ್ನ ನಾವು ಈಗಾಗಲೇ ಹೀಲಿಂಗ್ ಕ್ಲಬ್ ಅಲ್ಲಿ ಮಾಡ್ತಾ ಇದೀವೋ ಆ ರೀತಿ ತಮ್ಮ ಒಳಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಗುರುಗಳ ಸಂಕಲ್ಪ. ಅದರ ಒಂದು ಸಣ್ಣ ಭಾಗ ಇಡೀ ಕರ್ನಾಟಕ ಆ ಒಂದು ಅಳಿಲು ಸೇವೆಯನ್ನ ನಾನು ವಹಿಸ್ಕೊಂಡಿದ್ದೀನಿ. ಎಷ್ಟು ಜನಕ್ಕಾಗತ್ತೋ ಈ ಒಂದು ಜ್ಞಾನವನ್ನ ತಲುಪಿಸ್ಬೇಕು. ಎಲ್ಲರೂ ತಮ್ಮ ಜೀವನದಲ್ಲಿ ತಾವು ಅಂದ್ಕೊಂಡಿದ್ದನ್ನೆಲ್ಲ ಆಕರ್ಷಿಸೋ ಆ ಒಂದು ಸೂಪರ್ ಪವರ್ನ ಎಲ್ಲರಿಗೂ ಕೊಡಬೇಕು ಅನ್ನೋದು. ಸೊ ಹಾಗಾಗಿ ಇಡೀ ಕರ್ನಾಟಕ ಸುಖಮಯ ಶ್ರೀಮಂತರಾಗಬೇಕು, ಎಲ್ಲರೂ ಕೋಟ್ಯಾಧಿಪತಿಗಳಾಗಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಅದಕ್ಕೆ ನಾವುಗಳು ಈ 500 ಜನ ಏನ್ ಸಂಕಲ್ಪ ತಗೊಳ್ತಾ ಇದೀವಿ, ನಾವೆಲ್ಲ ಒಂದೊಂದು ಕ್ಷೇತ್ರದಲ್ಲೂ ಪಯನೀರ್ಸ್ ಅಂತೀವಿ. ಯಾರು ಮೊದಲು ಆ ವಿಷಯವನ್ನ ಮಾಡಿ ಆ ಒಂದು ಮಾದರಿಯಾಗಿ ಬಾಳ್ತಾ ಇದಾರೋ ಅವ್ರನ್ನ ಪಯನೀರ್ಸ್ ಅಂತೀವಿ. ಸೊ ನಾವೆಲ್ಲ ಈ ಒಂದು ಏನು ಸಂಕಲ್ಪ ಇದೆ ಇದಕ್ಕೆ ಪಯನೀರ್ಸ್ ಆಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಮ್ಯಾನಿಫೆಸ್ಟೇಷನ್ ನ ಶುರು ಮಾಡೋಣ. ಸೊ ಗೆಳೆಯರೆ, ಹೆಚ್ಚು ಹೆಚ್ಚು ಆಕರ್ಷಣೆಯ ನಿಯಮದ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ತಾ ನನ್ಗೆ ಅರ್ಥ ಆಗಿರೋದು ಏನಪ್ಪಾ ಅಂದ್ರೆ, ಈಗ ಏನೋ ಒಂದು ವಿಷಯ ಬೇಕು ನಮ್ಗೆ. ಈಗ ಉದಾಹರಣೆಗೆ ನಾವು 500 ಜನ ಒಟ್ಟಿಗೆ ಸಿಕ್ಕಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೀಲಿಂಗ್ ಮಾಡೋದು ಬೇಕು. ಅದ್ ನನಗ್ ಬೇಕು, ಅದ್ ನಿಮಗ್ ಬೇಕು, ನಾವೆಲ್ಲ ಅದಕ್ಕಾಗಿಯೇ ಬಂದಿರೋದಿಲ್ಲಿ. ಆದ್ರೆ ಅದನ್ನ ನಾವು ಅದರ ಬಗ್ಗೆ ದೃಶ್ಯೀಕರಣ ಮಾಡ್ತೀನಿ, ಅದರ ಬಗ್ಗೆ ದೃಢೀಕರಣ ಮಾಡ್ತೀನಿ, ಅದರ ಬಗ್ಗೆ 24 ಗಂಟೆ ಯೋಚನೆ, ಈ ರೀತಿ ಯಾವುದನ್ನು ಮಾಡ್ಬೇಕಾಗಿಲ್ಲ. ಜಸ್ಟ್ ನಮ್ಮ ಮನ್ಸಲ್ಲಿ ಒಂದು ಸಂಕಲ್ಪ ಬಂತಲ್ವಾ, ಅದು ಈಗ ಪ್ರಕೃತಿಯ ನಮ್ಮ ಕೆಲಸ ಸಂಕಲ್ಪವನ್ನ ತಗೊಳ್ಳೋದು ಅಥವಾ ಒಂದು ಆಸೆಯನ್ನ ವ್ಯಕ್ತಪಡಿಸೋದು. ಯಾವಾಗ ಇದನ್ನ ಏನೋ ಒಂದು ವಿಷಯ ನೋಡ್ಬಿಟ್ಟು ಇದು ನನ್ನ ಹತ್ರ ಇದ್ರೆ ಚೆನ್ನಾಗಿರತ್ತಲ್ಲ, ಇದು ನನಗ್ ಬೇಕು ಅಂದ್ರೆ ನಮ್ ಕೆಲಸ ಅಲ್ಲೇ ಮುಗ್ದೋಯ್ತು. ನೆಕ್ಸ್ಟ್ ಪ್ರಕೃತಿ ಕೆಲಸ ಏನು? ತಥಾಸ್ತು, ಅದನ್ನ ನಮಗ್ ಕೊಡೋದು. ಪ್ರಕೃತಿನೂ ಅದ್ರ ಕೆಲಸನ ಇಮಿಡಿಯೇಟ್ ಆಗಿ ಮುಗಿಸ್ಬಿಡುತ್ತೆ. ನಾವು 10,000 ಕೋಟಿ ಬೇಕು ಅಂದ್ರೆ ಪ್ರಕೃತಿ ತಥಾಸ್ತು ಅಂದ್ಬಿಡುತ್ತೆ. ಈಗ 3ನೇ ಸ್ಟೆಪ್, ಎಲ್ಲಾರು 3 ಅಂತ ಟೈಪ್ ಮಾಡ್ಬೋದಾ? 3ನೇ ಸ್ಟೆಪ್ ಏನಪ್ಪಾ ಅಂದ್ರೆ, ನಾವು
ಆ ಪ್ರಕೃತಿ ನಮ್ಗೆ ಆಲ್ರೆಡಿ ಕೊಟ್ಟಿರೋ ವಿಷಯವನ್ನ ನಮ್ಮ ಜೀವನದಲ್ಲಿ ಆ ಬಾಕಲ್ ತೆಗೆದು ಒಳಗ್ ತಗೊಳ್ಳೋದು. ನಾವು ಬಾಯಿ ಬಿಟ್ಟು ಏನೇನೋ ಕೇಳ್ತೀವಿ, ಆದ್ರೆ ಆ ಬಾಗಲನ್ನ ಮುಚ್ಚಿಟ್ಬಿಟ್ಟು ಕೊಡು ಕೊಡು ಅಂತ ಇರ್ತೀವಿ. ಪ್ರಕೃತಿ ಎಲ್ಲ ಬಾಗ್ಲ ಹತ್ರ ತಂದು ಇಟ್ಟಿದೆ, ನಾವು ಬಾಕಲ್ ತೆಗೆದ್ರೆ ಎಲ್ಲ ಒಳಗ್ ಬಂದ್ಬಿಡುತ್ತೆ. ಬಾಕಲ್ ತೆಗಿತಾ ಇಲ್ಲ, ಅಲ್ಲೇ ಸಮಸ್ಯೆ ಇರೋದು. ಅದು 3ನೇ ಸ್ಟೆಪ್. ಆ ಬಾಕಲನ್ನ ತೆಗಿಬೇಕು ಅಂದ್ರೆ ಏನೇನೋ ನಕಾರಾತ್ಮಕ ಭಾವನೆಗಳು, ನಂಬಿಕೆಗಳು, ಆಲೋಚನೆಗಳು, ನಕಾರಾತ್ಮಕ ಶಕ್ತಿ ಏನೇನೋ ತುಂಬಿಕೊಂಡು ಆ ಬಾಗಲ್ ಎಲ್ಲ ತುಕ್ಕಿಡ್ದು ಓಪನ್ ಮಾಡೋದಕ್ ಆಗ್ತಿಲ್ಲ. ಸೊ ಒಂದು ಹೀಲಿಂಗ್ ಅಲ್ಲಿ ಆಗದೆ ಇರ್ಬೋದು, ಒಂದು ದಿನದಲ್ಲಿ ಆಗದೆ ಇರ್ಬೋದು, ಒಂದು ತಿಂಗಳಲ್ಲಿ ಆಗದೆ ಇರ್ಬೋದು. ಆದ್ರೆ ಮಾಡ್ತಾ 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 ಸ್ವಲ್ಪ ಓಪನ್ ಮಾಡ್ತಾ ಒಂದು ದಿನ ಇಡೀ ಬಾಕಲ್ ತೆರೆಯುತ್ತೆ. ನಾವ್ ಏನೆಲ್ಲ ಇಷ್ಟಪಟ್ಟಿದೀವೋ ಅದೆಲ್ಲ ನಮ್ಮ ಜೀವನದಲ್ಲಿ ಬರುತ್ತೆ. ಸೊ ಪ್ರಕೃತಿ ಕೊಡ್ತಿಲ್ಲ ಅಂತಲ್ಲ, ಪ್ರಕೃತಿ ಕೊಟ್ಟಾಗೋಗಿದೆ. ನಾವು ಬಾಗಲ್ನ ತೆರೆಯೋದಕ್ಕೆ ನಮ್ಗೆ ಎಷ್ಟು ಸಮಯ ಬೇಕು ಅನ್ನೋದ್ರ ಮೇಲೆ ಎಷ್ಟು ಬೇಗ ನಾವು ಅಂದ್ಕೊಂಡಿದ್ದೆಲ್ಲ ಬರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಸೊ ಯಾರು ಈ ಕೆಲಸವನ್ನ ಸತತವಾಗಿ ಮಾಡಿ, ವೇಗವಾಗಿ ಮಾಡಿ ಬಾಗಲ್ನ ಬೇಗ ತೆಗಿತೀರೋ, ಬೇಗ ನೀವು ಅಂದ್ಕೊಂಡಿದ್ದನ್ನೆಲ್ಲ ಪಡಿಬೋದು. ಯಾರು ಅದನ್ನ ಮಾಡೋದ್ ಬಿಟ್ಬಿಟ್ಟು ಮತ್ತೆ ಒದ್ದಾಡ್ಕೊಂಡು ಕಷ್ಟಪಟ್ಕೊಂಡು ಒದ್ದಾಡ್ತಿರ್ತಾ ಅವ್ರಿಗೂ ಸಿಗುತ್ತೆ, ಆದ್ರೆ ಅದು ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕು. ಬಾಗ್ಲಲ್ಲೇ ಇದೆ ಎಲ್ಲ, ಬಾಕಲ್ ತೆಗೆದ್ರೆ ಸಾಕು, ಆದ್ರೆ ನಾವು ಅದಕ್ಕೆ ಇನ್ನೇನೇನೋ ಸರ್ಕಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಆ ಬಾಗಲ್ ತೆಗೆಯೋದಕ್ಕೆ ಏನ್ ಮಾಡ್ಬೋದು, ಈ ಕ್ಷಣದಲ್ಲಿ ಖುಷಿಯಾಗಿ ನಮ್ಗೆ ಏನ್ ಬೇಕೋ ಅದು ಸಿಕ್ಕಿದ್ರೆ ನಮ್ ಜೀವನ ಹೇಗಿರುತ್ತೋ ಆ ರೀತಿ ಭಾವನೆಗಳನ್ನ ಈಗ ಅನುಭವಿಸೋದು. ಸೊ ಇವತ್ತು ನಾವ್ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಗೆಳೆಯರೆ, 500 ಜನ ನಾವು ಒಟ್ಟಿಗೆ ಬಂದು ಅಲ್ಲಿ ಏನ್ ಕಲಿತೀವಿ, ಏನ್ ಮಾಡ್ತೀವಿ ಅದೆಲ್ಲ ಬಿಟ್ಬೇಡ. ನಮಗ್ ಸಿಕ್ಕಾಪಟ್ಟೆ ನನಗ್ ಖುಷಿ ಕೊಡೋ ವಿಷಯ ಅಂದ್ರೆ ಒಳ್ಳೆ ಬಟ್ಟೆಗಳು. ನಾವು ಸಕ್ಕದಾಗಿ ಡ್ರೆಸ್ ಆಗಿದ್ರೆ, ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಯಾವ ಡ್ರೆಸ್ ಹಾಕೊಳ್ತೀವಿ, ಯಾವ ತರ ಕಾಣ್ತೀವಿ ಅನ್ನೋದು ನನಗ್ ಮುಖ್ಯ. ನಂಗೆ ಗೊತ್ತು ಹುಡುಗಿರಿಗೆ ಸಿಕ್ಕಾಪಟ್ಟೆ ಮುಖ್ಯ, ಅದು ಹುಡುಗರು ಅಷ್ಟೊಂದು ಯೋಚಿಸಲ್ಲ ಅಂತ. ಬಟ್ ನಾನೊಬ್ಬ ನಟ, ಸೊ ಹಾಗಾಗಿ ಅದು ನನಗೆ ತುಂಬಾ ಮುಖ್ಯ. ಬಟ್ ಇವತ್ತು ನಾವೆಲ್ಲರೂ ಆ 2 ದಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಬಟ್ಟೆ ಹಾಕಿರ್ತೀವಿ, ಯಾವ ರೀತಿ ಕೈಗೇನ್ ಹಾಕಿರ್ತೀವಿ, ಕಿವಿಗೇನ್ ಹಾಕಿರ್ತೀವಿ, ಕಾಲ್ಗೆ ಯಾವ ತರ ಶೂ ಹಾಕಿರ್ತೀವಿ, ಇದನ್ನ ಕಲ್ಪನೆ ಮಾಡ್ಕೊಳ್ಳೋಣ. ಎಷ್ಟು ಸ್ಪಷ್ಟವಾಗಿ ಆಗತ್ತೋ, ಯಾವ ರೀತಿ ನಿಮ್ಮ ಹತ್ರ ಆ ಬಟ್ಟೆ ಈಗ ಇಲ್ದೇ ಇರ್ಬೋದು, ಆದ್ರೆ ಆ ಬಟ್ಟೆ ನೀವು ಆಕರ್ಷಿಸಿ ಅವತ್ ಹಾಕೊಂಡ್ ಬರ್ಬೋದು. ಬಟ್ ನಾನು ಯಾವಾಗ್ಲೂ ಹೇಳ್ತೀನಿ, ವಿಜುವಲೈಸ್ ಮಾಡ್ಬೇಕಾದ್ರೆ, ದೃಶ್ಯೀಕರಣ ಮಾಡ್ಬೇಕಾದ್ರೆ, ಒಂದು ವಿಷಯವನ್ನ ಆಕರ್ಷಿಸ್ಬೇಕಾದ್ರೆ ಅಲ್ಲಿ ಬಡತನ ಬೇಡ. ಕಾಸು ಕೊಟ್ಟು ತಗೋಬೇಕಾದ್ರೆ ನನ್ನ ಹತ್ರ 1000 ರೂಪಾಯಿ ಇದೆ ಅಂದ್ರೆ 1000 ರೂಪಾಯಲ್ಲೇ ಯೋಚಿಸಿ ಬಟ್ಟೆ ತಗೋಬೇಕು. ಆದ್ರೆ ಪ್ರಕೃತಿನ ಕೇಳಬೇಕಾದ್ರೆ ಯಾವ ಮಿತಿನೂ ಇಲ್ಲ. ನಿಮ್ಗೆ ಯಾವ ತರ ಬಟ್ಟೆ ಹಾಕಿದ್ರೆ ಸಿಕ್ಕಾಪಟ್ಟೆ ಖುಷಿ ಬರುತ್ತೋ ಆ ತರ ಬಟ್ಟೆಯನ್ನ ಕಲ್ಪಿಸ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಇವತ್ತು ಸ್ಪಷ್ಟವಾಗಿ ಆ 2 ದಿನ ಏನು ಬಟ್ಟೆಗಳಾಗ್ತೀರಾ, ಯಾವ ತರ ನೀವು ಕಾಣಿಸ್ಕೊಳ್ತೀರಾ, ಯಾವ ತರ ಹೇರ್ ಸ್ಟೈಲ್ ಇರುತ್ತೆ, ಯಾವ ತರ ಡ್ರೆಸ್ ಇರುತ್ತೆ, ಯಾವ ತರ ಶೂಸ್ ಇರುತ್ತೆ, ಯಾವ ತರ ಬ್ರೇಸ್ಲೆಟ್ ಇರುತ್ತೆ, ಯಾವ ತರ ವಾಚ್ ಇರುತ್ತೆ, ಯಾವ ತರ ಕನ್ನಡಕ ಇರುತ್ತೆ, ಯಾವ ತರ ಬ್ಯಾಗ್ ಇರುತ್ತೆ, ಎಲ್ಲವನ್ನು ಸ್ಪಷ್ಟವಾಗಿ ಕಲ್ಪಿಸ್ಕೊಳ್ಳೋಣ. ಎಷ್ಟು ಜನ ಇದಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ? ಈ ಅಂತ ಟೈಪ್ ಮಾಡಿ. ಅಯ್ಯೋ ದುಡ್ಡು ಎಲ್ಲಿಂದ ಬರುತ್ತೆ ಸರ್, ಅಯ್ಯೋ ಇದೆಲ್ಲಿಂದ ಬರುತ್ತೆ ಸರ್, ಇದು ಹೆಂಗಾಗತ್ತೆ ಸರ್, ಅದನ್ನ ಬಿಟ್ಬೇಡ. ಅದನ್ನೆಲ್ಲ ಮಾಡಿದ್ರೆ ಬೇಗ ಆಗಲ್ಲ ನಾವು ಅಂದ್ಕೊಂಡಿದ್ದು. ಪ್ರಕೃತಿ ಎಲ್ಲ ತಂದ್ ಕೊಟ್ಬಿಡ್ತು, ಒಂದ್ ಲಾಟ್ರಿ ಹೊಡೆದು ಬಿಡ್ತು ಅಂತಾನೆ ಅಂದ್ಕೊಳ್ಳೋಣ. ನಾವ್ ಯಾವ ತರ ಮಜಾ ಮಾಡ್ತೀವಿ ಅದ್ರ ಬಗ್ಗೆ ಮಾತ್ರ ಕಲ್ಪನೆ ಮಾಡ್ತಾ ಹೋಗೋಣ. ಸೊ ಇವತ್ತು ಡ್ರೆಸ್ ಬಗ್ಗೆ ಸ್ಪಷ್ಟವಾಗಿ ಕಲ್ಪನೆ ಮಾಡ್ಕೊಳ್ಳೋಣ. ಸೊ ಎಲ್ಲರೂ ನನ್ನ ಜೊತೆ ನೇರವಾಗಿ ಕೂತ್ಕೊಳ್ಳಿ. ನಾನು ಏನ್ ಹೇಳ್ತಾ ಹೋಗ್ತೀನೋ ಅದನ್ನ ಕಲ್ಪನೆ ಮಾಡ್ಕೊಂಡು ನನ್ನ ಜೊತೆ ಹಾಗೇ ಆ ಒಂದು ಕಲ್ಪನೆಯಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನ ತೊಡಗಿಸ್ಕೊಂಡು, ಅದು ನಿಮ್ಗೆ ಎಷ್ಟು ಅದರಿಂದ ಈಗ ಕಬ್ಬನ್ನ ಹೇಗೆ ನಾವು ಹಿಂಡಿ ಅದರಿಂದ ರಸ ತೆಗಿತೀವೋ ಆ ರೀತಿ ಅವತ್ತಿನ ದಿನ ಏನಾಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ಇವತ್ತೇ ನಾವು ಆ 2 ದಿನಗಳ ಕಾರ್ಯಕ್ರಮವನ್ನ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿ, ಅದನ್ನ ದೃಶ್ಯೀಕರಣ ಮಾಡಿ, ಅದರ ಒಂದು ಸಾರವನ್ನ ಅನುಭವಿಸ್ಬಿಡೋಣ. ಸೊ ಎಲ್ಲರೂ ಕಣ್ಣನ್ನ ಮುಚ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ಸೊ ಇವತ್ತು ಕಣ್ಣನ್ನ ಮುಚ್ಕೊಳ್ಳಿ. ಆಶೀರ್ವಾದ ಮಾಡುವಾಗ ಕಣ್ಣನ್ನ ತೆರೆಯೋದಕ್ಕೆ ಹೇಳ್ತೀನಿ, ಆದ್ರೆ ಈಗ ಎಲ್ಲರೂ ಕಣ್ಣನ್ನ ಮುಚ್ಕೊಂಡು ನೇರವಾಗಿ ಕೂತ್ಕೊಂಡು ನಿಮ್ಮ ಉಸಿರಾಟದ ಮೇಲೆ ಗಮನವನ್ನ ಹರಿಸಿ. ಎಲ್ಲರೂ ಓಕೆ. ಬಹಳ ಮುಖ್ಯವಾದ ವಿಷಯ ಗೆಳೆಯರೆ, ವಿಡಿಯೋ ಟರ್ನ್ ಆನ್ ಮಾಡಿ ಇಟ್ಕೊಳ್ಳಿ. ಎಲ್ಲ ವಿಡಿಯೋ ಟರ್ನ್ ಆನ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನಾನು ಹೇಳಿದೆ, ಎಲ್ಲ ಇಲ್ಲಿ ಒಂದು ಸಕಾರಾತ್ಮಕ ಶಕ್ತಿಯನ್ನ ಹಂಚ್ಕೊಳ್ತಾ ಇದೀವಿ. ಸೊ ನಾವು ವೈಯಕ್ತಿಕವಾಗಿ ಸಿಗೋದಕ್ಕಾಗಿದ್ರೆ ಖಂಡಿತ ಸಿಗ್ತಾ ಇದ್ವಿ, ಆದ್ರೆ ವೈಯಕ್ತಿಕವಾಗಿ ಆಗ್ತಿಲ್ಲ ಅನ್ನೋದ್ರಿಂದ ಆನ್ಲೈನ್ ಅಲ್ಲಿ ಸಿಗ್ತಾ ಇದೀವಿ. ಆದ್ರೆ ಒಬ್ಬರಿಗೊಬ್ಬರು ನೋಡ್ತಾ ಆ ಒಂದು ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ರೆ ಫಲಿತಾಂಶ ಅದ್ಭುತವಾಗಿ ಸಿಗುತ್ತೆ. ಸೊ ಎಲ್ಲ ವಿಡಿಯೋ ಟರ್ನ್ ಆನ್ ಮಾಡಿ ಇಟ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ, ಕಣ್ಣನ್ನ ಮುಚ್ಕೊಳ್ಳಿ. ಓಕೆ, ಸೂಪರ್. ಎಲ್ಲರೂ ಕಣ್ಣನ್ನ ಮುಚ್ಕೊಳ್ಳಿ, ಉಸಿರಾಟದ ಮೇಲೆ ಗಮನವನ್ನ ಹರಿಸಿ.
ದೀರ್ಘವಾಗಿ ಮೂಗಿಂದ ಉಸಿರನ್ನ ತಗೊಳ್ಳಿ, ಬಾಯಿಂದ ಉಸಿರನ್ನ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ, ಬಾಯಿಂದ ಉಸಿರನ್ನ ಬಿಡಿ. ಅದ್ಭುತ ಗೆಳೆಯರೆ, ನೀವೆಲ್ಲ ಈಗ ನನ್ನ ಜೊತೆ ಒಂದು ಅದ್ಧೂರಿಯಾದ ಹಾಲು, ಆ ಹಾಲಲ್ಲಿ ಎಲ್ಲರೂ ಬಹಳ ಅದ್ಭುತವಾಗಿ ಕಾಣ್ತಾ ಇದ್ದೀರಾ. ಎಲ್ಲರೂ ಮೊದಲನೇ ದಿನ ನಾವೆಲ್ಲ ಸಿಕ್ಕಿದೀವಿ. ಒಬ್ಬೊಬ್ಬರು ಯಾವ ನಿಮ್ಮ ಮನೆ ಮದುವೆಗೆ ಯಾವ ರೀತಿ ರೆಡಿ ಆಗ್ತಿರೋ ಆ ರೀತಿ ಬಹಳ ವಿಜೃಂಭಣೆಯಿಂದ, ಬಹಳ ಒಂದು ಸಮೃದ್ಧಿ ನಿಮ್ಮ ಬಟ್ಟೆಯಲ್ಲಿ, ನಿಮ್ಮ ನೀವು ಹಾಕೊಂಡಿರೋ ಚಪ್ಪಲಿಯಿಂದ ಹಿಡಿದು, ನೀವು ಹಾಕೊಂಡಿರೋ ಅಂಗವಸ್ತ್ರದಿಂದ ಹಿಡಿದು, ನಿಮ್ಮ ಸೀರೆ, ನಿಮ್ಮ ನವಿಕೆ, ಎಲ್ಲ ತರಲ್ಲೂ ಒಂದು ಸಮೃದ್ಧಿ ಇದೆ, ಒಂದು ಶ್ರೀಮಂತಿಕೆ ಇದೆ. ಇದು ಬಟ್ಟೆಯಿಂದ ಬಂದ ಶ್ರೀಮಂತಿಕೆ ಅಲ್ಲ, ಇದು ನಿಮ್ಮಲ್ಲಿ ಇರುವ ಶ್ರೀಮಂತಿಕೆ ಆ ಬಟ್ಟೆ ಮೇಲೂ ಕಾಣ್ತಾ ಇದೆ. ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ, ಯಾವ ರೀತಿ ಆಗತ್ತೆ, ಇದು ಹೆಂಗಾಗತ್ತೆ ಏನೂ ಗೊತ್ತಿಲ್ಲ, ಆಗೋಗಿದೆ. ಅದ್ಭುತವಾಗಿ ನಿಮಗೆ ಯಾವ ರೀತಿ ಡ್ರೆಸ್ ಆದಾಗ ತುಂಬಾ ಖುಷಿ ಬರುತ್ತೋ, ಯಾವ ರೀತಿ ಕಾಣಿಸ್ಕೊಂಡಾಗ ತುಂಬಾ ಆನಂದ ಬರುತ್ತೋ ಆ ರೀತಿ ನೀವು ಡ್ರೆಸ್ ಆಗಿದ್ದೀರಾ. ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲರೂ ಒಟ್ಟಿಗೆ ಕೂತಿದೀವಿ, ಒಬ್ಬರಿಗೆ ಒಬ್ರು ಹೊಸ ಪರಿಚಯಗಳಾಗ್ತಾ ಇದೆ, ಹೊಸ ಬಾಂಧವ್ಯಗಳು ಬೆಳೀತಾ ಇದೆ. ಎಲ್ಲರೂ ಶ್ರೀಮಂತಿಕೆಯನ್ನ ಮನಸ್ಸಲ್ಲಿ ಈಗಾಗ್ಲೇ ತುಂಬಿಕೊಂಡು ಏನೇನೆಲ್ಲ ಆಗ್ಬೇಕು, ಆರೋಗ್ಯದ ವಿಷಯದಲ್ಲಿ, ಬಾಂಧವ್ಯದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ನನಗೆ ಆಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಅದೆಲ್ಲ ಆಗೋಗಿದೆ. ಹೇಗಾಯ್ತು ಗೊತ್ತಿಲ್ಲ, ಎಷ್ಟು ಪವಾಡಗಳು ಎಷ್ಟು ಬೇಗ ಹೇಗಾಯ್ತು ಅಂತ ಯಾರ ಕೈಲೂ ಹೇಳಕ್ ಆಗ್ತಿಲ್ಲ. ಆದ್ರೆ ಆ ಪವಾಡಗಳಾಗಿದೆ, ನಾವು ಅಂದ್ಕೊಂಡಂಗೆ ವಿಷಯಗಳು ನಡೆದಿದೆ. ಆ ಒಂದು ಸಂತೋಷವನ್ನ, ಆ ಒಂದು ಆನಂದವನ್ನ ಸಂಭ್ರಮಿಸೋದಕ್ಕೆ ಇಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದೀವಿ. ಹಾಗಾಗಿ ಎಲ್ಲರೂ ನಮ್ಮ ಮನೆ ಮದುವೆಗೆ ನಾವು ಯಾವ ರೀತಿ ತಯಾರಾಗ್ತೀವೋ ಆ ರೀತಿ ಬಹಳ ವಿಜೃಂಭಣೆಯಿಂದ ತಯಾರಾಗಿ ಬಂದು ಕೂತಿದೀವಿ. ಎಲ್ಲರೂ ನೋಡೋದಕ್ಕೆ ಒಂದು ದೊಡ್ಡ ಹಬ್ಬದ ಹಾಗೆ ಕಾಣ್ತಾ ಇದೆ. ಯಾವ ಬಣ್ಣದ ಬಟ್ಟೆ ಹಾಕಿದೀರಾ, ಯಾವ ಬಣ್ಣದ ಶರ್ಟ್ ಅನ್ನು ಹಾಕಿದೀರಾ, ಪ್ಯಾಂಟ್ ಅನ್ನು ಹಾಕಿದೀರಾ, ಪಂಚೆನ್ ಹಾಕಿದೀರಾ, ಸೀರೆಯನ್ನು ಉಟ್ಟಿದೀರಾ, ಕಲ್ಪನೆ ಮಾಡ್ಕೊಳ್ಳಿ. ಯಾವ ರೀತಿ ವಾಚ್ಗಳು ಹಾಕಿದೀರಾ, ಯಾವ ರೀತಿ ಕೈಯಲ್ಲಿ ಬೇರೆ ಎಲ್ಲ ಏನೆಲ್ಲ ಉಡುಗೆ ತೊಡುಗೆಗಳನ್ನ ಹಾಕಿದೀರಾ, ಯಾವ ತರ ಇದೆ ಎಲ್ಲವನ್ನು ಕಲ್ಪನೆ ಮಾಡ್ಕೊಳ್ಳಿ. ಎಷ್ಟು ಸ್ಪಷ್ಟವಾಗಿ ಆಗತ್ತೋ ಅಷ್ಟು ಸ್ಪಷ್ಟವಾಗಿ ಕಲ್ಪನೆ ಮಾಡ್ಕೊಳ್ಳಿ, ಕಾಣ್ಲಿ. ಎಲ್ಲರೂ ಒಬ್ಬರನ್ನ ಒಬ್ಬರು ನೋಡ್ತಾ ಇದ್ದೀರಾ, ಎಲ್ಲರೂ ತುಂಬಾ ದೊಡ್ಡ ಒಂದು ಶ್ರೀಮಂತಿಕೆ ಕಾಣ್ತಾ ಇದೆ. ಎಲ್ಲರಲ್ಲೂ ಮುಖ್ಯವಾಗಿ ಈ ಸಂಘದ ಮೂಲ ಉದ್ದೇಶ ಬರೀ ಶ್ರೀಮಂತಿಕೆ ಅಲ್ಲ, ಸುಖಮಯ ಶ್ರೀಮಂತಿಕೆ. ಹಾಗಾಗಿ ಎಲ್ಲರಲ್ಲೂ ಆ ಒಂದು ಸಂತೋಷ ಏನು ತುಂಬಿ ತುಳುಕ್ತಾ ಇದೆ, ಆ ಸಂತೋಷ ಇನ್ನಷ್ಟು ಆ ಶ್ರೀಮಂತಿಕೆಗೆ ಮೆರುಗು ತಂದು ಕೊಡ್ತಾ ಇದೆ. ಎಲ್ಲರಲ್ಲೂ ಅಷ್ಟು ಸಂತೋಷ ಇದೆ. ಯಾರು ಇಬ್ರು ಒಟ್ಟಿಗೆ ಸಿಕ್ಕಿದ್ರು ಎಲ್ಲ ತಮ್ಮ ಸಕಾರಾತ್ಮಕ ಫಲಿತಾಂಶಗಳನ್ನ, ಪವಾಡಗಳನ್ನ ಒಬ್ಬರಿಗೊಬ್ರು ಹಂಚ್ಕೊಳ್ತಾ ಇದೀವಿ. ಎಲ್ಲರಲ್ಲೂ ಅಷ್ಟೊಂದು ಫಲಿತಾಂಶಗಳಾಗಿದೆ. ಎಲ್ಲರೂ ನಮ್ಮ ಫಲಿತಾಂಶಗಳನ್ನ ಹಂಚ್ಕೊಳ್ತಾ 2 ದಿನ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನ ಆಚರಿಸಿ ನಾವೆಲ್ಲ ಒಳ್ಳೆ ಪಾರ್ಟಿ ಮಾಡಿದಂಗೆ ಈ ಕಾರ್ಯಕ್ರಮದಿಂದ ಹೊರಗೆ ಹೋಗ್ತಾ ಇದೀವಿ. ಮತ್ತೆ ಆದಷ್ಟು ಬೇಗ ಸಿಗಬೇಕು ಅನ್ನೋ ಸಂಕಲ್ಪನ ತಗೊಂಡು ನಾವೆಲ್ಲ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದೀವಿ. ಆ 2 ದಿನ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಇಡೀ ಜೀವನಕ್ಕೆ ಹೊಸ ಬಾಂಧವ್ಯಗಳು, ಹೊಸ ಸಂಬಂಧಗಳು ಸೃಷ್ಟಿಯಾಗಿದೆ. ಇಡೀ ಕರ್ನಾಟಕದ ಬಹಳಷ್ಟು ಜನ ಒಟ್ಟಿಗೆ ಬಂದು ಈ 2 ದಿನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ. ಸೊ ಯಾವ ತರ ಡ್ರೆಸ್ಸು, ಯಾವ ತರ ಎಲ್ಲವನ್ನು ಕಲ್ಪನೆ ಮಾಡ್ಕೊಳ್ಳಿ ಗೆಳೆಯರೆ. ಅದ್ಭುತ. ನಿಧಾನಕ್ಕೆ ಎಲ್ಲಾ ಕಣ್ಣನ್ನ ತೆರೀಬಹುದು ಗೆಳೆಯರೆ. ಯಾರೆಲ್ಲ ಸೂಪರ್ ಆಗಿ ಕಲ್ಪನೆ ಮಾಡ್ಕೊಂಡು ಆಗೋಯ್ತು ಅಂತೀರಾ, ಓಕೆ. ಯಾರೆಲ್ಲ ಅಭಿನಂದನೆಗಳು ನಿಮ್ಗೆ. ಯಾರೆಲ್ಲ ಇನ್ನೂ ಸರ್ ನನಗೆ ಇನ್ನೂ ಇದು ಹೆಂಗೆ ಅಂತ ಆಲೋಚನೆ ಬರ್ತಾ ಇದೆ ಅನ್ನೋದು, ತುಂಬಾ ಯೋಚಿಸಿದ್ರೆ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ. ಮಕ್ಕಳ ತರ ಆಗ್ಬಿಡ್ಬೇಕು ನಾವು. ಸುಮ್ನೆ ಕಲ್ಪನೆ ಮಾಡ್ಕೋಬೇಕು, ಏನ್ ಇಷ್ಟ ನಂಗೆ ಅದು ಹಾಕೊಂಡಿದೀನಿ ಅಂತ ಕಲ್ಪಿಸ್ಕೋಬೇಕು. ಈ ವಿಡಿಯೋ ರೆಕಾರ್ಡಿಂಗು ಸಿಗುತ್ತೆ ನಿಮ್ಗೆ. ಸೊ ಮತ್ತೆ ಹಾಕೊಂಡು ಕಲ್ಪನೆ ಲೋಕದಲ್ಲಿ ಸ್ವಲ್ಪ ಹೆಚ್ಚು ಕಾಲವನ್ನ ಕಳೀರಿ. ಅದೇ ಸುಲಭವಾಗಿ ನಾವು ಅಂದ್ಕೊಂಡಿದ್ದನ್ನ ಆಕರ್ಷಿಸೋ ರಹಸ್ಯ. ಸೊ ಎಲ್ಲರೂ
ಆ 2 ದಿನ ಅದ್ಭುತವಾಗಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೀವಿ, ಮುಖದಲ್ಲಿ ಅಷ್ಟೊಂದು ಒಂದು ಸಂತೋಷ ಕಾಣ್ತಾ ಇದೆ, ಅದೇ ಒಂದು ಶ್ರೀಮಂತಿಕೆಯನ್ನ ಕೊಡ್ತಾ ಇದೆ. ಸೊ 2 ದಿನ ಎಷ್ಟು ಅದ್ಭುತವಾಗಿ ಇರುತ್ತೆ ಈ ಒಂದು ಕಾರ್ಯಕ್ರಮ ಅನ್ನೋದನ್ನ ಕಲ್ಪಿಸ್ಕೊಳ್ತಾ, ಈಗ ಎಲ್ಲರೂ ನಿಮ್ಮ ನಿಮ್ಮ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ನಾನು ಹೇಳೋದನ್ನ ಹೇಳಿ. ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಏನು ಮುಖಾಮುಖಿ ಭೇಟಿ ಮಾಡಿ ಪರಿಚಯಗಳನ್ನ ಬೆಳೆಸ್ಕೊಳ್ತಾ ಇದೀವಿ, ಅನುಭವಗಳನ್ನ ಹಂಚ್ಕೊಳ್ತಾ ಇದೀವಿ. ಎಲ್ಲರೂ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೇಗಾಯ್ತು ಗೊತ್ತಿಲ್ಲ, ಎಲ್ಲಿಂದ ಬಂತು ಗೊತ್ತಿಲ್ಲ, ಆದ್ರೆ ನಾನು ಅಂದ್ಕೊಂಡಂತೆ ಆರೋಗ್ಯದ ವಿಷಯದಲ್ಲಿ, ವೃತ್ತಿ ಜೀವನದ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಬಾಂಧವ್ಯಗಳಲ್ಲಿ ಎಲ್ಲದರಲ್ಲೂ ಮ್ಯಾಜಿಕ್ ಬಂದ್ಬಿಡ್ತು. ಮ್ಯಾಜಿಕ್ ಆಗೋಯ್ತು. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಾನು ಅಂದ್ಕೊಳ್ದೇ ಇರುವಂತಹ ಅದ್ಭುತವಾದ ವಿಷಯಗಳು ಕೂಡ ನನ್ನ ಜೀವನದಲ್ಲಿ ಬಂದ್ಬಿಡ್ತು. ಸೊ ಈ ಆಕರ್ಷಣೆಯ ನಿಯಮಕ್ಕೆ, ಈ ಹೀಲಿಂಗ್ ಪ್ರಕ್ರಿಯೆಗೆ, ಆ ಪ್ರಕೃತಿಗೆ ನನ್ನ ಹೃದಯದಲ್ಲಿ ಬಹಳ ಕೃತಜ್ಞತೆ ಇದೆ, ಬಹಳ ಪ್ರೀತಿ ಇದೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನನ್ನ ಕೃತಜ್ಞತೆಯನ್ನ, ನನ್ನ ಪ್ರೀತಿಯನ್ನ ಹಂಚ್ಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ ಅಂತ ಎಲ್ಲರೂ ಒಬ್ಬರಿಗೊಬ್ರು ಹೇಳ್ತಾ ಇದ್ದೀವಿ. ತಥಾಸ್ತು, ತಥಾಸ್ತು, ತಥಾಸ್ತು. ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಎಷ್ಟು ಜನಕ್ಕೆ ಈಗಾಗ್ಲೇ ಆ ಒಂದು ಸಂಭ್ರಮದ ಒಂದು ಭಾವನೆ ಮನಸ್ಸಲ್ಲಿ ಬಂದಾಗೋಗಿದೆ, ಮೀ ಅಂತ ಟೈಪ್ ಮಾಡಿ. ಕಾರ್ಯಕ್ರಮದಲ್ಲಿ ನಾವು ಸಿಗ್ತೀವೋ ಇಲ್ವೋ ಅದೆಲ್ಲ ನಮಗ್ ಬೇಕಿಲ್ಲ. ಈ ಸಮಯದಲ್ಲಿ ನಾವೆಲ್ಲ ಶಕ್ತಿಯ ಮಟ್ಟದಲ್ಲಿ ಸಂಭ್ರಮ ಮಾಡ್ತಾ ಇದೀವಿ. ಆ ಸಂಭ್ರಮದಲ್ಲಿ ಯಾವ ಬಟ್ಟೆ ಹಾಕೋಬೇಕು ಡಿಸೈಡ್ ಮಾಡ್ಬಿಟ್ಟಿದೀವಿ, ಯಾವ ರೀತಿ ನಮ್ಮ ಮಾತುಕತೆ ಇರುತ್ತೆ ಅನ್ನೋದು ನಿರ್ಧಾರ ಆಗೋಗಿದೆ. ಸೊ ಆ ಸಂತೋಷದಲ್ಲಿ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿ, ಮತ್ತೆ ಇದನ್ನ ಮತ್ತೆ ಮತ್ತೆ ಹಾಕೊಂಡು ಅಭ್ಯಾಸ ಮಾಡಿ. ಗೆಳೆಯರೇ, ನಿಜವಾದ ಸಂತೋಷ ಇರೋದು ಈ ಕ್ಷಣದಲ್ಲಿ. ನಾಳೆ ಏನಾಗುತ್ತೆ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಆದ್ರೆ ಈ ಕ್ಷಣದಲ್ಲಿ ನಾವೆಲ್ಲ ಈಗಾಗ್ಲೇ ಒಬ್ಬರಿಗೊಬ್ರು ನಮ್ಮ ಸಕಾರಾತ್ಮಕ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟಿದೀವಿ. ನಾವು ಇಷ್ಟಪಟ್ಟ ಡ್ರೆಸ್ ಅನ್ನ ಹಾಕೊಂಡ್ಬಿಟ್ಟಿದೀವಿ. ಸೊ ಆ ಒಂದು ದೃಶ್ಯೀಕರಣ, ಒಂದು ಮನಸ್ಥಿತಿಯಲ್ಲೇ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿ, ಮತ್ತೆ ನಾಳೆ ಇದೇ ಸಮಯಕ್ಕೆ ಸಿಕ್ಕಿ ಈ ಒಂದು ಸಕಾರಾತ್ಮಕ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸೋಣ. ಸೊ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೇ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದಾ? 1 ನಿಮಿಷ. ಎಸ್, ಎಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಾಯ್ 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 ಬಾಯ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಸಿಗೋಣ. ಧನ್ಯವಾದಗಳು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. Thank you. ಬಾಯ್. ಥ್ಯಾಂಕ್ ಯು ಆಲ್. Bye. Thank you all. Thank you.